ದಿಲ್ ಕುಸ್ಕಿ ಆಗ್ತಿದೆ ಅಂದೆ ಭಯ. ಈಗ ನಮ್ದಕ್ಕೆ ನಾಟಕಗೆ ಮಾಡ್ತಾರೆ, ನಿಮ್ದಕ್ಕೆ ಆಪ್ಗೆ ಮಾಡ್ಕೊಳ್ಳಿ. ಮೊಬೈಲು ನಮ್ದು ಕಲಾವಿದರಿಗೆ ಇಲ್ಲ, ಅವ್ರು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ಗೆ ಮಾಡ್ಬೇಕಾರೆ ನಿಮ್ದಕ್ಕೆ ಪಡ್ಕೊಂಡ್ರೆ ಅವ್ರದಕ್ಕೆ ಡಿಸ್ಟರ್ಬ್ಗೆ ಆಗಲ್ಲ, ಅದಕ್ಕೆ ಹೇಳಿದ್ದು. ಲೇ ಆಫೀಸಿನ ಸುಸ್ತಾಗಿ ಬಂದಿದ್ದೀನಿ, ಕಾಫಿ ತಗೊಂಡ್ ಬಾರೆ. ಇವತ್ತು ಪುಟ್ಟಗ ಅವ್ರಿಗೆ ಡೆಲಿವರಿ ಡೇಟ್ ತಿಳಿಸ್ತಾರೆ. ಕರ್ಮ ಇಲ್ಲ ಅನ್ಬಾರ್ದು. ಅದಕ್ಕೆ ನೀವು ಶಾಶ್ವತರ ತಿಳಿಸ್ದ ಅಂತೀರಾ? ಅಪ್ಪೋರೆ ನಾಳಿಂದ ಎಲ್ಲೂ ಆಳ್ಬೇಕು ಅಲ್ವೋ? ಒಂದ್ ಲೋಟ ಕಾಫಿ ಕೇಳಿದ್ರೆ ಒಂದ್ ಲೀಟರ್ ಕಾಸು ಹಾಕ್ತಿರಲ್ಲೋ. ಸುಬ್ಬ ಬಾರ ಇಲ್ಲಿ. ಅಪ್ಪೋರ ಬಾರ ಇಲ್ಲಿ. ಒಂದ್ ಕೆಲಸ ಮಾಡು, ನಾಳೆಯಿಂದ ಒಂದು ಹೊಸ ತಂದು ಕಟ್ತೀನಿ, ಅದೆಷ್ಟು ಬೇಕಾದ್ರೆ ಅಷ್ಟು ಕರ್ಕೊಳ್ಳಿ. ಅಪ್ಪೋರ ಅದಕ್ಕೆ ಹಿಂದಿ ಕೂಸ ಯಾಕೆ ಸುಬ್ಬ ಹೊಡೆಯೋದು? ನೀವು ಇನ್ನೊಂದು ಸಾಲ್ ಬೇಕಂದ್ರೆ ನಾಳೆಯಿಂದ 2 ಲೀಟರ್ ಆಗಲ್ಲ. ಆಗಲ್ವಾ? ತಂದ್ಕೊಡ್ತೀನಿ ಬಿಡು. ನಾಳೆಂದ 2 ಮಗಲು 2 ಮಕ್ಕಳ 3 ಮಗ ಇಸ್ಕೊಡ್ತೀನಿ. ಬಾರ ಮಗನೇ. ಮಗು ಆಯ್ತಮ್ಮ. ಮಗು ಸತ್ತಾಯ್ತು. ನನ್ನ ಜನ್ಮಕ್ಕೆ ಏನ್ ಹೇಳಿದ್ರು ನನ್ ಬುಡಿಕೆ ಬರುತ್ತೆ. ಅಲ್ಲ, ಈ 30 ವರ್ಷದ ಸಂಸಾರದ ಜಂಜಾಟದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಈ ಮನೇಲಿರೋ ನನ್ನ ಮಕ್ಳಿಗೆ ಏನ್ ಗೊತ್ತು? ಊಟಾಗಿಂದ ಇಲ್ಲಿವರೆಗೂ ನಾನೇ ಸಂಪಾದನೆ ಮಾಡಿ ಈ ಮಟ್ಟಕ್ಕೆ ಬಂದಿದ್ದು. ನೀನ್ ತಾತನ್ ಕೇಳ್ಬೇಕಿತ್ತು, ನಮ್ಗಂತ ಏನ್ ಮಾಡಿದ್ಯೋ ಅಂತ. ಕೇಳ್ದೆ ಕಣಪ್ಪ, ಅದಕ್ಕೆ ನಿಮ್ ತಾತ ಹುಟ್ಟೋದೇ ಒಂದ್ ದೊಡ್ಡ ಸಾಧನೆ, ಅದ್ರ ಮೇಲೆ ಆಸ್ತಿ ಬೇರೆ ಮಾಡ್ಕೊಡ್ಬೇಕಾ? ನಿನ್ನ ಜೀವನ ನೀನೇ ರೂಪಿಸ್ಕೊಳ್ಳೋದ್ರು. ತಾತ ಸೂಪರ್, ಸರಿಯಾಗಿ ಹೇಳಿದಾರಲ್ಲ. ಇದೇ ನನ್ ಮಗಳೇ, ನಿಮ್ ತಾತ ಎಲ್ಲ ನಾನ್ ಮಾಡಿದ್ರೆ ನೀನ್ ಇಷ್ಟೊತ್ತಿಗೆ ಅನಾಥಾಶ್ರಮ ಇರ್ಬೇಕಾಗಿತ್ತಲೇ. ನೀನ್ ತಂದಿದ್ಯಲ್ಲ ಈ ಶೀಲ್ಡು, ಇದಕ್ಕೆ ನನ್ನ ಅಕೌಂಟ್ 3 ಲಕ್ಷ ರೂಪಾಯಿ ಕಮ್ಮಿ ಆಗಿದೆ. ಅಪ್ಪ, ನೀನ್ ಕೊಟ್ಟಿದ್ದಕ್ಕೆ ಈ ಸಣ್ಣ ಅವಾರ್ಡು, ನೀನೇನಾದ್ರೂ ನಮ್ ತಾತ ಹಾಗೆ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ವರ್ಲ್ಡ್ ಫೇಮಸ್ ಆಗಿರ್ತಾ ಇದ್ದೆ. ಅಪ್ಪ ಏನೇ ಹೇಳು, ನಿನಗೆ ತಾತನ ಇಷ್ಟ ಧೈರ್ಯ ಇಲ್ಲಪ್ಪ. ನೀನು ನನಗೋಸ್ಕರ ಅಲ್ದಿದ್ರು ನೀನ್ ಪ್ರೆಸ್ಟೀಜ್ಗೋಸ್ಕರ ನನ್ನ ಸಾಕಿದ್ಯಾ. ಆದ್ರೆ ನಮ್ ತಾತ ಗ್ರೇಟ್. ಮನೆ ಮಾಟ ಹೆಂಡತಿ ಮಕ್ಕಳು ಎಲ್ಲದನ್ನು ಬಿಟ್ಟು ಸಾಧನೆ ಗ್ರೇಟ್ ಅಂದವರು. ಅಪ್ಪನ ಬಿಟ್ಟಿದ್ ಮಾತಾಡಿದ್ರಿ ನೀವು. ನಾಲ್ಕು ನನ್ನ ಮಕ್ಕಳು 3 ಕಾಸು ಸಂಪಾದನೆ ಮಾಡಿಲ್ಲ ಅಂದ್ರು ಮಾತೇನು ಕಮ್ಮಿ ಇಲ್ಲ. ಏನು ನವ್ತಾರ? ಫೇಸ್ ಪ್ಯಾಕ್ ಅಣ್ಣ. ಏನ್ ಕಳ್ಸ್ಬೇಕೆ? ಸುಬ್ಬನ್ ಮೇಲೆಗಡೆ ಕಳ್ಸ್ಬಿಡ್ತಾ ಇದ್ದಲ್ಲ. ಮುಖ ತೊಳ್ಕೊಂಡ್ ಹೋಗು. ಮುಖ ತೊಳೆಯಕ್ ಹೋಯ್ತು. ದೆವ್ವಳಕನದು ಲೈಲಾ. ಅವಳಿಗೇನಾಗಿದೆ? ಹಂಗಾಗಿದ್ದಾಳೆ. ಅವಳ ಹಂಗಾಗಿಲ್ವೋ, ಅವಳ ಹಾಕಿರೋ ಬಟ್ಟೆ ಆಗಿದೆ ಅಷ್ಟೇ. ಅವಳಿಗೇನಾದ್ರು ದೊಡ್ಡ ರೋಗ? ಮಕ್ಕ ಕಂಗ ಪಡ್ಕೊಂಡವಳ. ಅದು ಫೇಸ್ ಪ್ಯಾಕ್ ಅಣ್ಣ. ಫ್ಲಾಶ್ ಪ್ಯಾಕ್ ಅಲ್ಲೇ ಫೇಸ್ ಪ್ಯಾಕ್. ಎಲ್ಲೋಗಿತ್ತು ಬೆಳಗ್ಗೆ ಸವಾರಿ ಎಕ್ಸರ್ಸೈಸ್ ಮಾಡಕ್ಕೆ. ಓಹೋ, ಎಲ್ಲೋ ಪಾರ್ಕ್ ಅಲ್ಲಿ ಸೂಪರ್ ಆಗಿರುತ್ತೆ. ಬೆಳಗ್ಗೆ ಫ್ರೆಶ್ ಗಾಳಿ, ಓಡ್ತಾ ಇದ್ರೆ ಕಣ್ಣು ತಂಪಾಗುತ್ತೆ. ನಮ್ಮ ಅಪ್ಪನೂ ಹೀಗೆ ಎಲ್ಲ ನಮ್ಮ ಅಪ್ಪನ ಪ್ರತಿರೂಪ. ನನ್ನ ಮಗನೇ, ಕಣ್ಣ ತಂಪು ಮಾಡ್ಕೊಳ್ಳೋದು ಬಿಟ್ಬಿಟ್ಟು ದುಡ್ಡು ಬಾಸ ಮಾಡಿ ಜೀವನ ರೂಪಿಸ್ಕೊಳ್ಳಲ್ಲ. ಅಪ್ಪ ನೀವು ನೋಡ್ತಾ ಇರಿ, ನಾನ್ ಮುಂದಕ್ಕೆ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ. ನಮ್ಮ ಅಪ್ಪನೂ ಹೀಗೆ ಹೇಳ್ತಾ ಇದ್ರು, ನೋಡ್ತಾ ಇದ್ರು ಮಗನೇ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ. ಅಲ್ಲಿ ನೋಡಪ್ಪ ನಮ್ಮ ಅಪ್ಪನ ಸಂಪಾದನೆ. ಅಪ್ಪ ನೀವ್ ನಿಜವಾಗ್ಲೂ ನಮ್ ತಾತನ ಮಗನೇನಾ? ಮೈ ಕಡಿಯ ಮೈ ಕಡಿತಾ ಇದೆ ನಮ್ಗೆ. ಮತ್ತೇನೇನಪ್ಪ, ಯಾವಾಗ್ಲೂ ಏನ್ ಹೇಳಿದ್ರು ಪಾಪ ತಾತನ್ ಬೈತಾನೆ ಇರ್ತೀಯ. ಅದಕ್ಕೆ ತಾತ ಸರಿಯಾಗಿ ಮಾಡಿದಾರೆ ನಿಂಗೆ. ಸುಬ್ಬು ನಿನ್ ಹತ್ರ ಬಿಟ್ಟು. ಗಣೇಶ ಪಾಲ್ ಕೊಟ್ಟಿಲ್ಲ ಅಂತ ಅಳ್ತವ್ರೆ. ಲೇ ಹೋಗ್ತಾನೆ ಇರೋ, ಇವನೊಬ್ಬ ಬೆನ್ನಿಗೆ ಬಿದ್ದು ಬೇತಾಳ. ಅಪ್ಪರ
ನೀವು ನನ್ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಅಯ್ಯೋ ನನ್ನ ಮಗನೇ. ಜಾಸ್ತಿ ಸೆಲ್ಫೀಸ್ ನ ತೆಗೆದು ಎಫ್ಬಿಗೆ ಅಪ್ಲೋಡ್ ಮಾಡಿ ಫೇಸ್ಬುಕ್ ಫಾಸ್ಟೆಸ್ಟ್ ಲೈಕ್ ಕಂಟೆಸ್ಟ್ಗೆ ಸೆಲೆಕ್ಟ್ ಆಗಬೇಕು. ಸೆಲ್ಫಿ ಇಲ್ಲ ಅಂತಾನೆ ಫೇಮಸ್ ಆಗಬೇಕು. ಲೇ ನೈನಾ ಕಾಲೇಜ್ಗೆ ಟೈಮ್ ಆಯ್ತು, ನೀನ್ ಆಮೇಲೆ ಸೆಲ್ಫಿ ತಗೊಳ್ಳುತ್ತೆ ಬಾ. ಅಮ್ಮ ಬಾಯಲ್ಲಿ ಒಂದ್ ಸೆಲ್ಫಿ ತಗೊಳ್ಳೋಣ. ಇರೇ ಒಂದ್ ನಿಮಿಷ. ಅಮ್ಮ ನಿನ್ನೆ ನಮ್ಮಿಬ್ರದ್ದು ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿದ್ನಲ್ಲ, ಅದಕ್ಕೆ ಪುಟ್ಕವರಿಯವರು ಲೈಕ್ ಮಾಡಿದ್ದಾರೆ. ಹೌದಾ? ನನ್ ಮುದ್ದು ಮಗಳು ನನ್ ಮೇಲೆ ಎಷ್ಟು ಪ್ರೀತಿ ನಿನ್ಗೆ. ಅಮ್ಮ 2,000 ರೂಪಾಯಿ ಬೇಕಿತ್ತು. ಯಾಕೆ? ನಿನ್ನೆ ತಾನೇ 1,000 ಇಸ್ಕೊಂಡೆ. ಅದು ಫೇಸ್ಬುಕ್ ಅಲ್ಲಿ ಲೈಕ್ ಜಾಸ್ತಿ ಆಗ್ಬೇಕಲ್ಲ, ಅದಕ್ಕೆ ದುಡ್ಡು ಕಟ್ಬೇಕು. ಕೊಡಮ್ಮ. ಲೈಟ್ಸ್ ಬರೋದಕ್ಕೂ ದುಡ್ಡು ಕಟ್ಬೇಕಾ? ಹೂನಮ್ಮ, ಈಗ ಬರೀ 1,000 2,000 ಲೈಕ್ಸ್ ಅಷ್ಟೇ. ನನ್ ಫೇಸ್ಬುಕ್ ದುಡ್ಡು ಕಟ್ಟಿದ್ರೆ 1,00,000 2,00,000 ಲೈಕ್ಸ್ ಆಗುತ್ತೆ. ಆಗ ನನ್ ಬೇಗ ಸೆಲ್ಫಿ ಇಲ್ಲ ಅಂತ ಫೇಮಸ್ ಆಗ್ಬೋದು. ಅಯ್ಯೋ ಅದೇನೇನ್ ಬಂದಿದ್ಯೋ ಈಗ. ನನ್ಗಂತೂ ಒಂದು ಗೊತ್ತಾಗಲ್ಲ. ನಾವು ಇಲ್ಲಿ ಅಯ್ಯೋ ಕೂದಲ ಮಾಡ್ಕೊಂಡ್ಬಿಟ್ಟಿದ್ಯಪ್ಪ. ತಗೋ ಅಂತ ಇಟ್ಟಿದ್ದು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆಯ್ತಮ್ಮ, ಏನಕ್ಕೆ ಬರಮ್ಮ ಅಮ್ಮ? 2 ವೆಜ್ರೋಲು. ಸರಿ ತರ್ತೀನಿ. ಅಮ್ಮಸೆ ಕೊಡ್ತಾನೆ ಬಾರೋ ಇಲ್ಲಿ. ಲೇ ತಿಂಡಿ ಪೋತ ಹೆಂಗಿದೆ ಮೈಗೆ? ನಾನಲ್ಲ ಕಣ, ಡ್ಯಾಡ್ ಕರಿಯೋದು ಕಣ. ಬಿಟ್ಟೆ ನಾನು ನೋಡ್ತಾ ಇದ್ದೀನಿ 4 ವರ್ಷದಿಂದ. ಯಾವಾಗ ಶೂಟಿಂಗ್ ಅಂತ ಇರ್ತೀಯ? ಏನ್ ಮಾಡ್ತಾ ಇರ್ತೀಯ ಶೂಟಿಂಗ್ ಅಲ್ಲಿ? ಅಣ್ಣ ನೀನ್ ಯಾವಾಗ್ಲೂ ಮನೇಲೇ ಇರ್ತೀಯ, ನಿಂಗಿವೆಲ್ಲ ಗೊತ್ತಾಗಲ್ಲ ಬಿಡು. ನನಗೆ ಗೊತ್ತಿಲ್ಲ ಅಂತಾನೆ ಕಣ ಕೇಳ್ತಾ ಇರೋದು. ಹೇಳೋ. ಶೂಟಿಂಗ್ ಅಲ್ಲಿ ಸೂಪರ್ ಆಗಿರುತ್ತೆ. ನಾನು ಆಕ್ಟ್ ಮಾಡ್ಬೇಕಾದ್ರೆ ಜನ ನನ್ನ ನೋಡ್ತಾರೆ, ಗುರ್ತಿಸ್ತಾರೆ. ನನ್ ಫೇಸ್ಬುಕ್ ಅಕೌಂಟ್ ನೋಡ್ಬೇಕು ನೀನು, ಎಷ್ಟು ಜನ ಫಾಲೋವರ್ಸ್ ಇದಾರೆ ಗೊತ್ತಾ? ಬಿಟ್ಟೆ ನಮ್ ಗೋಪಿ ಅಂಗಡಿ ಇದಾರೆ ಕಣ ಫಾಲೋವರ್ಸ್. ನಾನ್ ಕೇಳಿದ್ದು ನೀನ್ ಶೂಟಿಂಗ್ ಅಲ್ಲಿ ಏನ್ ಮಾಡ್ತೀಯಾ ಅಂತ. ಏನು ಅಂದ್ರೆ ಅಣ್ಣ, ನಾನು ಶೂಟಿಂಗ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಹಿಂದೆ ಮುಂದೆ ನಿಂತ್ಕೊಳ್ಳೋದೇನಾ? ಹೌದು ಅದೇ. ಬಿಟ್ಟಿ ನೆನ್ನೆ ತಾನೇ ಅದು ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದು ತಗೊಬಂದಲ್ಲ, ಅದೇ ಅದಕ್ಕ? ಯಾವ್ದಕ್ಕೂ ಇಲ್ಲ ಅಣ್ಣ, ಅಪ್ಪನ ಸಮಾಧಾನಕ್ಕೋಸ್ಕರ ನಾನೇ ಅಂಗಡಿಯಿಂದ ತಂದಿದ್ದು. ಬಿಟ್ಟಿ ಅಪ್ಪಂಗೆ ಇಷ್ಟೊಂದು ಮೋಸ ಮಾಡ್ತಾ ಇದೀಯಾ? ಇಲ್ಲ ಅಣ್ಣ, ನಾನು ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ. ಯಾವ್ದು ಅವಕಾಶನೇ ಸಿಗ್ತಾ ಇಲ್ಲ. ಅದಕ್ಕೆ ಜೂನಿಯರ್ ಆರ್ಟಿಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡು ಸಿನಿಮಾದವ್ರನ್ನ ಪರಿಚಯ ಮಾಡ್ಕೊಂಡು ಬೆಳೆಯೋಣ ಅಂತ. ನಿಜಾನೇನೋ ಬಿಟ್ಟಿ? ಮಾಡ್ಬೇಡ ಬಾ, ನಾನು ಹೆಲ್ಪ್ ಮಾಡ್ತೀನಿ. ಸರಿ ತಗೋತೀನಿ ಕೊಡು. ನಿಮ್ಮ ಅವಾರ್ಡ್ ನೋಡ್ದ ಸಕ್ಕತ್ತಾಗೈತೆ. ಖಂಡಿತ ನೀವು ನಿಮ್ಮ ತಾತವ್ರ ತರನೇ ಬೆಳಿತೀರಾ. ನಿಮ್ ಮುಂದಿನ ಸಿನಿಮಾದಲ್ಲಿ ಒಂದು ಪಾಠ ಕೊಡಿ. ಎಂತ ಪಾಠ ಅದು ಸರಿ ಶಿಕ್ಷ ಅಂತ ಮಾಡ್ತೀನಿ. ನೀವು ಕಾಸು ಕೊಡೋದು ಬೇಡ, ನಿಮ್ಗೋಸ್ಕರ ನಾನು ಫ್ರೀಯಾಗಿ ಮಾಡ್ತೀನಿ. ಬಾ, ನಾನು ಫ್ರೀಯಾಗಿ ಕೊಡ್ತೀನಿ. ಅಣ್ಣ ತಮ್ಮ ಡಿಸ್ಕಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಸೋಟಾಲ್ ಅರ್ಥ ಬಂದ್ಬಿಡ್ತಾನೆ. ಫಸ್ಟ್ ಅಡಿಗೆ ಮಾಡೋದ್ ಕಲಿ, ಆಮೇಲೆ ಆಕ್ಟಿಂಗ್ ಮಾಡಿ ಬಂತೆ. ಗಣೇಶಪ್ಪ ಈಗ ಹೊಡಿತವ್ರೆ, ನಿಮ್ ಮಾತ್ರ ಅಲ್ಲ ಅಪ್ಪೋಡ್ ಹೇಳ್ಬಿಡ್ತೀನಿ. ಸುಬಾ ಅಣ್ಣನ ವಿಷಯನ ಅದೇನ್ ಹೇಳೋಕೆ ಅಣ್ಣ? ಹೇಳಿದ್ರೆ ಅಷ್ಟೇ ಗಣೇಶಪ್ಪನ ಮಾನ ಮಾಡೋದೆಲ್ಲ ಹೋಗುತ್ತೆ. ನನಗೆ ರಾತ್ರಿ ನನಗೆ ಡೌಟ್ ಬಂತು, ಈ ಮುಂದೇನಕ್ಕೆ ಯಾರು ಬೆಸ್ಟ್ ಆಗಿ ಅವಾರ್ಡ್ ಕೊಟ್ರು ಅಂತ. ಲೇ ಈ ವಿಷಯದಲ್ಲಿ ನಮ್ಮಪ್ಪ ಗ್ರೇಟ್ ಕಣ. 3 ಕಾಸು ಸಂಪಾದನೆ ಮಾಡಿಲ್ಲ ಅಂದ್ರು ಸಾಧನೆಗೇನು ಕಮ್ಮಿ ಇಲ್ಲ. ಅಟ್ಲೀಸ್ಟ್ ನಮ್ಮಪ್ಪ ತರ ಆದ್ಮೇಲೆ ಸೂಟ್ ಬರ್ಬಾರ್ದು. ರೀ ಹೊಡಿಬೇಡಿ ಪ್ಲೀಸ್. ಬಾರಿ ಈ ಕಡೆ. ಏನದು? ಆರೆಂಜು. ಆರೆಂಜ್ ಅಂತ ಗೊತ್ತು. ಅದೇನೋ ಪಕ್ಕದ ಮನೆ. ಪಕ್ಕದ ಮನೆ ಅಲ್ವಾ ನನ್ನ ಮಗನೇ, ಪಕ್ಕದ ಮನೆ ಅಂತ ಗೊತ್ತು. ಪಕ್ಕದ ಮನೇಲಿ ಏನು? ಪಕ್ಕದ ಮನೆ ಹಾ, ಪಕ್ಕದ ಮನೆ ಹುಡುಗಿ ಪಕ್ಕದ ಮನೆ ಹುಡುಗಿ ಆಕ್ಟರ್ ಆಗ್ಬೇಕು ಅಂತ ಪ್ರೊಡ್ಯೂಸ್ ಮಾಡ್ಬಿಟ್ಟೆ. ಏನ ಸಿನಿಮಾನ ಚಡ್ಡಿ ತಗೊಳ್ಳೋ ಯೋಗ್ಯತೆ ಇಲ್ಲ. ಬರ್ತೇನೆ. ರೀ ಮಗು ಹೊಡಿಬೇಡಿ, ಸುಮ್ಮನಿರಿ. ಇವನ್ ಮಗು ಅಲ್ಲ ಕಣೆ,
ಮನೆ ಪಕ್ಕದ ಮನೆ ಹುಡುಗಿ ಆಕ್ಟ್ರೆಸ್ ಆಗ್ಬೇಕಂತ ಇವನು ಪ್ರೊಡ್ಯೂಸ್ ಮಾಡ್ತಾರಂತೆ. ಲೇ ಮಂಗನ ಮಗನೇ, ನಿನಗೆ ಪ್ರೊಡ್ಯೂಸ್ ಮಾಡಕ್ಕೆ ದುಡ್ಡು ಯಾರು ಕೊಡೋದು? ಮಂಗ ಅಂದ್ರೆ ನೀವೇ. ನಾನು ಮಂಗನ? ನೀವತ್ತು ನಾವು ಮಂಗ 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 ನಮ್ಮ ಮಗ ನೀವತ್ತು ಮಂಗ. ಹೌದು ಕಣಲೇ, ನೀವೆಲ್ಲ ಸೇರ್ಕೊಂಡು ನನ್ನ ಮಂಗ ಮಾಡ್ಕೊಟ್ಟಿದ್ದೀರಿ. ಬೇಜಾರು ಮಾಡ್ಕೊಬಿಡಿ ಬಿಡಿ. ಬೇಜಾರಲ್ಲ, ಕೊಲೆ ಮಾಡ್ಬೇಕನ್ಸಿದೆ. ನಿನ್ನು ಕಟ್ಕೊಂಡಾಗಿಂದ ಸ್ವಲ್ಪ ಅಲ್ಲ ಕಣೆ, ಪೂರ್ತಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಪ್ಪರ ಸಮಾಧಾನ ಮಾಡ್ಕೊಳ್ಳಿ, ಮಜ್ಜಿಗೆ ತಗೊಂಬರ್ಲ? ನನ್ ಮಗನೇ, ಮಜ್ಜಿಗೆ ತಂದು ಕೊಡ್ದೆ ಅಂತೆ ನಿಂದೇನಾ? ನಿನ್ನ ಬಿಟ್ಬಿಡೋದ ಸಾಧ್ಯನೇ ಇಲ್ಲ ಕಣ ನನ್ನ ಮಗನೇ. ನೀನ್ ಹಿಂಗ ಆಡ್ತಾರ ನೋಡಿದ್ರೆ ಏ ಅಮಾಸೆ ಏನಂತ ಹೇಳ್ತೀನಿ ಅಂತೆಲ್ಲ ಕೂರ್ಸಿದ್ರೆ ಮನೆ ಹಾಳು ಕೆಲಸ ಮಾಡ್ತಾರೆ. ಅಪ್ಪ ಮೊದ್ಲು ಸುಬ್ಬ ಏನ್ ಮಾಡ್ದ ಅಂತ ಹೇಳಿ. ಆ ವಿಷಯ ಹೇಳಿದ್ರೆ ನೀನು ಎರ್ತದಕ್ಕೆ ಅವನಿಗೆ. ಪರವಾಗಿಲ್ಲ ಹೇಳಿ ಅಪ್ಪ. ನನ್ನ ಬಾಯಿ ಹೇಳಕ್ ನನಗೆ ಅಸಹ್ಯ ಆಗುತ್ತೆ. ಹೇಳಿ ಅಪ್ಪ. ಅಯ್ಯೋ, ನಿನಗೆ ಅವನ ಕವನ ಬರ್ರಿ, ನಮ್ಮ ಕವನ ಅದು ಗೊತ್ತಿದ್ದು ನನ್ನ ಕುಲಪುತ್ರು ಸಪೋರ್ಟ್. ಅಯ್ಯೋ ಎಂತ ಕೆಲ್ಸ ಮಾಡ್ಬಿಟ್ರಿ. ಪಾಪ ಸುಬ್ಬಂಗೆ ನಾನೇ ಕವನ ಬರಿ ಅಂತ ಹೇಳಿದ್ದೆ. ಏನ್ ಹೇಳ್ತಿದ್ಯಮ್ಮ? ಹೂನಪ್ಪ, ಫೇಸ್ಬುಕ್ ಅಲ್ಲಿ ಕಾಮಿಡಿ ಕವನ ಅಪ್ಲೋಡ್ ಮಾಡ್ಬೇಕಿತ್ತ, ಅದಕ್ಕೆ ಸುಬ್ಬಂಗ್ ಕವನ ಬರಿ ಅಂತ ಹೇಳಿದ್ದೆ. ಓ ನಿಮ್ಗಳ ಜನ್ಮಕ್ಕೆ. ಲೇ ಅಮೋಸೆ, ಈ ವಿಷಯ ಮೊದ್ಲು ಯಾಕೆ ಹೇಳಿಲ್ಲ? ನೀನ್ ಹೇಳಕ್ ಬಿಟ್ರಲ್ವಾ, ಸುಮ್ನೆ ಯಾವಾಗ್ಲೂ ಎಗರಾಡ್ತಾ ಇರ್ತೀಯ. ಅಯ್ಯೋ ಪಾಪ, ನಿಮ್ಗಳ ಮಧ್ಯೆ ಯಾವಾಗ್ಲೂ ಅವನು ಸಿಗಾಕೋತಾನೆ. ಅಪ್ಪರೇ, ಈಗಲಾದ್ರೂ ಸತ್ಯ ಗೊತ್ತಾಯ್ತಲ್ಲ. ಸುಬ್ಬಣ್ಣ, ಸುಬ್ಬಣ್ಣ, ರಾಯ ಸುಬ್ಬಣ್ಣ ಎಲ್ಲಿ? ನೀವು ಯೋಚನೆ ಮಾಡ್ತಾರೆ. ಸುಬ್ಬಣ್ಣ, ನಿಮಗೆ 40 ಪಟ್ಕೊಂಡ್ಬಿಟ್ಟಿದೆ ಎಲ್ಲಿಗೆ? ಓ ಸುಬ್ಬಣ್ಣ, ಇಲ್ಲೇ ಇದ್ಯಾ? ನಾನು ಯೋಚನೆ ಮಾಡಲಿಲ್ಲ. ಯಾಕೆ ಸುಬ್ಬಣ್ಣ ಹೇಳ್ತಾ ಇದ್ದಿ? ಏನಾಗಿಲ್ಲ ಬಿಡು. ಏನಾಯ್ತು? ಏನಾಗಿಲ್ಲ ಕಣ್ಣು. ನಿಮ್ಮ ಮನೆಯಲ್ಲಿ ಸುದ್ದಿ ಸಾಯ್ಬಿಟ್ಟೆ. ಸುಮ್ಮನೆ ನಿಂತ್ಕೊ. ಕಿಡ್ಸ್ಕೊಂಬಂದಲ್ಲ, ಅದೇನು ವಿಷಯ ಹೇಳು. ತಗೊಟ್ಟವಲ್ಲ ಮಗ ವರ್ಷು. ನಿಂತ್ಕೊ. ಏನ್ ಹೇಳು? ನೀನು ಒಳಗ ನೋಡ್ಬಿಡು, ನನಗೆ ಎಮೋಷನ್ ಆಗ್ಬಿಟ್ಟೆ. ಅದು ವಿಷಯ ಏನಂದ್ರೆ, ಊರಾಗ ತಕ್ಕ ಜಮೀನ್ ಇರ್ಲಿಲ್ವೇ, ಅದನ್ನ 40 ಕೋಟಿ ಮಾಡ್ದೆ. ಮಾಡ್ಬಿಟ್ಟೆ? ಯಾವನ್ ಕೆಲ್ ಮಾಡ್ದಲ್ಲ? ಇದೇನು ಸುಬ್ಬಣ್ಣ ಇನ್ನಂತ್ಯ? ನೀನು ಹೇಳಿರ್ಲಿಲ್ವೇ? ಆ ಕಷ್ಟ ಇತ್ಕೊಂಡ್ಲ ಹೇಳ್ದೆ. ಈಗ ಅಂತ ಪ್ರಾಬ್ಲಮ್ ಇಲ್ಲ ಕಣ್ಲ. ಸುಬ್ಬಣ್ಣ ಒಳ್ಳೆ ಆಫರು, 40 ಕೋಟಿ ಬೇಡ ಅನ್ಬೇಡ. ನಮ್ಮ ತಾತನ ಜಮೀನಲ್ಲಿ ನಮ್ ಸುಬ್ಬ 40 ಕೋಟಿ ಒಡೆಯನ. ಕೂಸ್ರು ಬೆಳಿತಾರೆ, ಸಡನ್ ಆಗಿ ಚೇಂಜ್ ಆಗ್ತೀರಾ? ಇಷ್ಟೊಂದು ಪಾಪ ಸುಬ್ಬಂಗೆ ದನಕ್ ಬಡ್ದಂಗ್ ಬಡ್ದ್ಬಿಟ್ಟು ಆ ರಾಮ ಬಂದ ತಕ್ಷಣ ಸುಬ್ಬ ಸುಬ್ಬಣ್ಣ ಅಂತಿರಲ್ಲ, ನಂಬಕ್ಕೆ ಆಗಲ್ಲ. ಏ ನಂಬಿಕೆ ಇದ್ರೆ 3 ಮಕ್ಳಾಗ್ತೇನೆ. ಬಾರೆ ಇಲ್ಲಿ. ಅದು ನಾನ್ ಕರೆದಿದ್ದು ನನ್ನ ಹೆಂಡತಿನ ಮಾತ್ರ. ನಾವು ಅಷ್ಟೇ, ನಮ್ಮ ಅಮ್ಮ ಬಂದ್ರು ಅಂತ ಬಂದ್ವಿ. ಲೇ ಭಾಗ್ಯ, ಲಕ್ಷ್ಮಿ ನಮ್ಮ ಮನೇಲಿ ಇಟ್ಕೊಂಡು ಊರೆಲ್ಲ ಹುಡುಕುದ್ರಂತೆ. ಹಂಗಾಯ್ತಲ್ಲೇ ನಮ್ಮ ಪರಿಸ್ಥಿತಿ. ಏನ್ರಿ ನೀವ್ ಹೇಳ್ತಿರೋದು? ಸ್ವಲ್ಪ ಅರ್ಥ ಆಗೋಗ್ ಹೇಳ್ರಿ. ಅಂದ್ರೆ ನಮಗುಟ್ಟಿರೋ ಈ 3 ವೇಸ್ಟ್ ಪಾಡಿಗಳಿಗಿನ್ನ ನಮ್ ಸೂಪರ್ 1000 ರೂಪಾಯಿ ಬೇಡ್ರು ಕಣೆ. ಯಾಕ್ರಿ ಹಂಗಂತೀರಾ? ಮತ್ತಿನ್ನೇನೆ, ಒಂದೂ ನೆಟ್ಕಾಗ್ಲಿಲ್ಲ. ಒಂದೊಂದಕ್ಕೂ ಒಂದೊಂದು ರೋಗ. ಗಣೇಶನಿಗೆ ತಿನ್ನೋ ರೋಗ, ವೀಟಿಗೆ ಸಿನಿಮಾ ರೋಗ, ಲೈವ್ಗೆ ಸೆಲ್ಫಿ ರೋಗ, ನಿನಗ ಸೀರಿಯಲ್ ರೋಗ. ನಿಮ್ಗೆ ಲೆಕ್ಕದ ರೋಗ. ಅದಿರ್ಲಿ ಬಾರೆ ಇಲ್ಲಿ. ನಮ್ ಸೂಪರ್ ಇವಾಗ 40 ಕೋಟಿ ಒಡೆಯ ಕಣೆ. ಅವ್ನ ನಮ್ಮ ಮನೆಯಿಂದ ಕಳಿಸ್ಬಾರ್ದು. ಹೇಗಾದ್ರೂ ಮಾಡಿ ನಮ್ ಲೈಲನ್ ಮದುವೆ ಮಾಡಿಸ್ಬಿಟ್ರೆ ನಮ್ ಲೈಲನು ಇಲ್ಲೇ ಇರ್ತಾಳೆ, ಸುಬ್ಬನು ಇಲ್ಲೇ ಇರ್ತಾನೆ. ನಾನು ಕೆಲ್ಸಕ್ಕೆ ಹೋಗ ತಪ್ಪುತ್ತೆ. ಸುಬ್ಬನ್ ದುಡ್ಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಏನಂತೀಯ? ನಿಮ್ಗೆ ಇಷ್ಟ ಕೆಟ್ಟ ಆಸೆನಾ? ದುಡ್ಡುಗೋಸ್ಕರ ಮಗಳನ್ನ ಪೆದ್ದ ಕಟ್ಬಿಡ್ತೀರಾ? ಏಯ್, ಪೆದ್ದ ಆದ್ರೇನು ಜಾಣ ಆದ್ರೇನು ಈಗಿನ ಕಾಲಕ್ಕೆ ಬದುಕಕ್ಕೆ ದುಡ್ಡು ಇರ್ಬೇಕಣೆ. ಅದು ನಮ್ ಸುಬ್ಬನ ಹತ್ರ ಆಯ್ತಲ್ಲ. ಆದ್ರೂ ಇದನ್ ದುರ್ಬುದ್ಧಿರಿ. ದುರ್ಬುದ್ಧಿನೂ ಅಲ್ಲ, ಏನೂ ಅಲ್ಲ, ಸಮಯ ಪ್ರಜ್ಞೆ ಅಷ್ಟೇ. ರೀ, ಯಾವ್ದಕ್ಕೂ ನಾವು ಅವಳ ಹತ್ರ ಮಾತಾಡ್ ಮುಗಿಸ್ಬೇಕು. ಅಯ್ಯೋ ನಿನ್ನ, ಈಗಿನ ಕಾಲ ಹುಡುಗಿ ತರಹಟೆ ಕಣೆ. ಅರ್ಜೆಂಟ್ ಅಲ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಮನೇಲಿ ಸತ್ಯನಾರಾಯಣ ಪೂಜೆ ಕೊಟ್ಟು. ಅಯ್ಯೋ, ಯಾಕ್ರಿ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ನೀವ್ ಮಾತಾಡೋದು ಕೇಳಿದ್ರೆ
ಮಾಡಿ ಅವಳು ಹೇಗಾದ್ರೂ ಮಾಡಿ ಮದುವೆಗೆ ಒಪ್ಸು. ನಮ್ಮ ಅಪ್ಪ ಏನ್ ಬಿಟ್ಟೋದ ಅಂತಿದ್ದೆ. ಕೋತಿ ಇರೋ ನನ್ನ ಹತ್ರ ತಗೋನೆ ಕಣೆ. ಇರೋ ಇವತ್ತಾದ್ರೂ ಹೋಗಿ ನಮ್ಮ ಅಪ್ಪನ ಫೋಟೋ ಕ್ಲೀನ್ ಮಾಡಿ ಕೊಡ್ತೀನಿ. ಅಪ್ಪೋರೆ ಲೈಲಂಗೂ ನನಗೂ ಯಾವಾಗ ಮದ್ವೆ? ಯಾವ ಛತ್ರ ಬುಕ್ ಮಾಡ್ಲಿ? ತಮಾಷೆ ಕಣ ಹೇಳಿದ್ದು. ನೀನೆಲ್ಲಿ ನನ್ನ ಮಗಳು ಲೈಲಾ ಎಲ್ಲಿ? ಅಪ್ಪೋರೆ ಈಗ ಎಲ್ರ ಮುಂದೆ ಹೇಳಿದ್ರಲ್ಲ ಲೈಲು ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ. ಅದು ಹಂಗಲ್ಲ ಕಣ. ರೀ ಈ ಕಡೆ ಬನ್ರಿ. ಅವ್ಯಾಕ್ರಿ ಎದ್ರುಕೋತೀರಾ? ಲೋ ಸುಬ್ಬ, ನಿನ್ 40 ಕೋಟಿ ಬರುತ್ತೆ ಅಂತ ಲೈಲಾ ನಿನ್ ಕೊಟ್ಟು ಮದುವೆ ಮಾಡ್ತೀವಿ ಅಂತಿದ್ದು ಇವರು. ಅಮ್ಮೋರೆ ನೀವೆಲ್ಲ ನನ್ನನ್ನ ದಡ್ಡ ಅಂತಿದ್ರಿ. ಹೌದು, ನಾನು ದಡ್ಡ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆದ್ರೆ 40 ಕೋಟಿ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನೀವೆಲ್ಲ ದಡ್ಡಾದ್ರಲ್ಲ. ಅಪ್ಪೋರೆ ಈ ಸಿಟಿಯಲ್ಲಿ ಬದುಕಕ್ಕೆ ಇಷ್ಟೆಲ್ಲ ಮೋಸ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದೆಲ್ಲ ಒಂದೇ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಮನಸ್ಸು ತುಂಬ ನೆಮ್ಮದಿ ಇದ್ರೆ ಬದುಕ್ಬಿಡ್ಬೋದು ಅಂದ್ಕೊಂಡಿದ್ದೆ. ಆದರೆ ಈ 40 ಕೋಟಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲ ತಿಳಿಸ್ಕೊಟ್ಬಿಡ್ತು. ಅಪ್ಪೋರೆ ನಾನು ದಡ್ಡ ಇರ್ಬೋದು, ಆದ್ರೆ ಎಲ್ರ ಮನಸ್ಸನ್ನ ಅರ್ಥ ಮಾಡ್ಕೊತೀನಿ. ನನ್ನಂತ ದಡ್ರಿಗೆ ಈ ಸಿಟಿಯಲ್ಲಿ ಬದುಕೋಕ್ಕಾಗಲ್ಲ. ನಾನು ಊರಿಗೆ ಹೋಗ್ಬಿಡ್ತೀನಿ. ನನ್ನ ತಾತನ ಜಮೀನ ಮಾರಕ್ಕಿಲ್ಲ. ಹೊಲದಲ್ಲಿ ಹುತ್ತಿ ಬಿತ್ತಿ ಬೆಳೆ ಬೆಳಿತೀನಿ. ಅಪ್ಪಡೆ ಕ್ಷಮಿಸ್ಬಿಡಿ. ನಿಮ್ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳಕ್ ಆಗಿಲ್ಲ. ಹೋಗ್ತೀನಿ.